ಪುಣ್ಯ. ಯಾರಮ್ಮ ಅದು? ಅದೇನು ಅಂದ್ರೆ, ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ? ನೀನ್ ನೋಡಿದ್ಯಾ? ಇಲ್ಲ, ನೀನ್ ಹೊರಡು, ನಾನು ಬರ್ತೀನಿ ಅಂತಿದ್ದೆ. ನಮ್ಮ ಊರಿಂದ ಬಂದಿದ್ರಮ್ಮ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಆಗತ್ತಂತೆ, ನನ್ಗೆ ಬರೋದಕ್ಕೆ ಹೇಳಿದ್ರು. ನಿನ್ನ ಕರೀತಿದ್ದಾರೆ ಅಂದ್ರೆ ಜೊತೆ ನಾನು ಬರ್ಬೋದಲ್ವಮ್ಮ? ಬೇಡಮ್ಮ, ಈ ಪೂಜೆಗೆ ಬಳಗದವ್ರನ್ನ ಬಿಟ್ಟು ಬೇರೆಯವ್ರನ್ನ ಬರೋದಕ್ಕೆ ಬಿಡೋದಿಲ್ಲ. ಭಕ್ತಿಯಿಂದ ನೀನಿಲ್ಲೇ ಇದ್ದು ನಾಗಪೂಜೆ ಮಾಡು. ಇವತ್ತು ವಿಶೇಷವಾಗಿರೋ ಷಷ್ಠಿ ದಿನ. ನಾಗಮಣಿ ಎಲ್ಲಿದೆಯೋ ಸಾಕ್ಷಿ ಸಿಗೋ ಅಂತ ಅವಕಾಶ ಇದೆ. ನಾನು ಹೋಗಿ ಬರ್ತೀನಮ್ಮ. ಬೇಗ ಬಂದ್ಬಿಡಮ್ಮ. ಅಯ್ಯೋ ಅಯ್ಯೋಯ್ಯೋ, ಅರವಿಂದ, ಏನಮ್ಮ, ಏನಾಯ್ತು? ಕೈ ಜಾರ್ ಬಿಡ್ತು ಅತ್ತೆ. ಅಯ್ಯಯ್ಯೋ, ಅರವಿಂದ, ಈ ಸಮಯದಲ್ಲಿ ಇದೆಲ್ಲ ಯಾಕೆ? ಪೂಜೆಗೆ ತಯಾರಿ ಮಾಡ್ತಿದ್ದೀನಿ ಅತ್ತೆ. ಬೆಳಗಿನ ಜಾವ ಬೇಗ ಆಯ್ತು, ಇದನ್ನೆಲ್ಲ ಮಾಡಿದ್ರೆ ಆಗ್ತಿತ್ತಪ್ಪ. ನೀನೇನ್ ಅದ್ಕೆ ಮಧ್ಯರಾತ್ರಿ ಪೂಜೆ ಪುನಸ್ಕಾರ ಅಂತಿದ್ಯಾ? ಅತ್ತೆಗೇನು ಕೆಟ್ಟ ಕನ್ಸು ಬಂದಂಗಿದ್ಯಮ್ಮ. ಇದು ಕನ್ಸಲ್ಲ ಪರ್ಣಿಕಾ, ಗುರುಗಳ ಆಜ್ಞೆ. ದೇವ್ರ ಸಂಕಲ್ಪನ ನೆರವೇರಿಸ್ಬೇಕು. ಆದಷ್ಟು ಬೇಗ ಮಂಗಳ ಕೃತಿಕ ಪೂಜೆ ಮಾಡಬೇಕು. ನನ್ನ ಮಗನ್ಗೆ ಯಾವುದೇ ನಾಗದೋಷ ಬರಬಾರ್ದು ಅಂದ್ರೆ ಷಷ್ಠಿ ತಿಥಿನ ನಿಷ್ಠೆಯಿಂದ ಮಾಡ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಇನ್ನು ತಡ ಯಾಕೆ? ಪೂಜೆ ಶುರು ಮಾಡೋಣ. ಹಾಗಿದ್ರೆ ಇವತ್ತು ರಾತ್ರಿ ಜಾಗರಣೆನೇ ಅನ್ಸುತ್ತೆ. ಭಾವ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಿದಾರೇನೋ. ನಾನವ್ರ ನೆಪ್ಸಿ ಕರ್ಕೊಂಡ್ ಬರ್ತೀನಿ. ಪ್ಯಾಂಟು ಶರ್ಟ್ ಬೇಡ, ಪಂಚೆ ಕಟ್ಕೊಂಡ್ ಬರಕ್ ಹೇಳು. ಹೋಗು. ಸರಿ ಅಮ್ಮಮ್ಮ. ನನ್ನ ಎಲ್ಲ ಪ್ರಯತ್ನಗಳಿಗೆ ಯಾರೋ ಒಬ್ಬರು ಅಡ್ಡಿಪಡಿಸ್ತಾನೇ ಇದ್ದಾರೆ. ಕಾಲ್ಗೆಜ್ಜೆ ರೂಪದಲ್ಲಿದ್ದ ನಾಗಮ್ಮನ್ನ ಮುಂಗ್ಸಿ ಚರ್ಮನ್ನ ನನ್ನ ಕೈಗೆ ಕಟ್ಕೊಂಡು ಹಿಡ್ಕೊಂಡು ಬಂದೆ. ನನ್ನ ಸ್ಥಾನದವರೆಗೂ ಬಂದಿದ್ರೆ ಪಾದರಸವನ್ನ ಅವಳಿಗೆ ಕೂಡಿಸಿ ಕೂತಿಗೆಗೆ ಹಗ್ಗ ಬಿಗದು ಅವಳಿಗೆ ನೇಣು ಹಾಕಿ ಅವಳ ಹೊಟ್ಟೆ ಕೊಯ್ದು ಬಿಸಿಲಿಗೆ ಒಣಗಿಸಿ ಅದೃಶ್ಯ ಆಗೋ ಗುಳಿಗೆಗಳನ್ನ ತಗೋತಿದ್ದೆ. ಏನಾಯ್ತೋ? ಹಿಡ್ಕೊಂಡು ಬರ್ತಾ ಇದ್ದಿದ್ದ ಕೈಗೆ ಚಿಪ್ ಸಿಕ್ತಲ್ಲ. ನಿನಗೆದೆಲ್ಲ ತಮಾಷೆ ಅನಿಸ್ತಿದ್ಯಾ? ಸಿಡಿಲು ಹೊಡೆದ್ರು ಹೆದರ್ಕೊಳ್ಳಲ್ಲ ನೀನು. ತೆಂಗಿನ ಚಿಪ್ಪು ಕಾಣಿಸ್ಕೊಂಡ ತಕ್ಷಣ ಸಿಕ್ಕಿರುವಂತ ಒಂದು ಸುವರ್ಣ ಅವಕಾಶವನ್ನ ಕಳ್ಕೊಂಡಿದ್ಯಾ ಅಂತ ನನಗೆ ನಗು ಬರ್ತಾ ಇದೆ ಕಣೋ ಶಿಷ್ಯ. ನನ್ನ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸ್ತಿರೋದು ಯಾರು ಅಂತ ಗೊತ್ತಾಗ್ಬೇಕು ಬೇತಾಳ. ದುರ್ಬೀನನ್ನು ಹಾಕಿ ಈ ಕೆಟ್ಟ ಕಾರ್ಯಕ್ಕೆ ಕಾರಣ ಯಾರು ಅನ್ನೋದನ್ನ ನೋಡು. ಓಂ ವೈನದೇಯಾಯ ನಮಃ. ಓಂ ವೈನದೇಯಾಯ ನಮಃ. ಓಂ ವೈನ
ಇವನು ಸಿದ್ದಯ್ಯ ಶಿಷ್ಯ, ನಿನ್ನ ಆಸೆಗಳನ್ನ ಅಡ್ಡಿಪಡಿಸೋ ಮರ್ಮಯೋಗಿ. ಅವಂದು ಮಂತ್ರ ಆದ್ರೆ ನಂದು ತಂತ್ರಶಕ್ತಿ ಬೇತಾಳ. ಆ ಸಿದ್ದಯ್ಯನ ದಾರಿಯಿಂದ ತೆಗಿತೀನಿ. ಎಲ್ಲಿರ್ತಾನೀಗ? ಎಲ್ಲಿರ್ತಾನೆ? ಊರಿಗೆ ಉತ್ತರ ದಿಕ್ಕು. ಧ್ಯಾನವನ್ನು ಮಾಡ್ತಾ ಇರೋರ್ನ ಭಂಗ ಪಡಿಸಿದ್ರೆ ಕೋಪ ಮಾಡ್ಕೋತಾರೆ, ಶಾಪ ಕೊಟ್ಬಿಡ್ತಾರೆ. ಜಾಗ್ರತೆ ಶಿಷ್ಯ. ಭಸ್ಮ ಹಚ್ಕೊಂಡಿರೋನ್ನ ಭಸ್ಮ ಮಾಡಿ ಮುಚ್ಚಾಕ್ತೀನಿ. ಅಮ್ಮ ಅವರ ದುಃಖವನ್ನು ಅರ್ಥ ಮಾಡ್ಕೊಳ್ಳಿ. ನಾಗಮಂಡಲಕ್ಕೆ ಸೇರ್ಬೇಕಾಗಿರೋ ನಾಗಮಣಿ ಪುಣ್ಯ ಕೈಗೆ ಸಿಗುವಂತ ಸಮಯ ಬಂದಿದೆ. ಓ ಓ ಆ ಆ ಆ. ಅದೇ ನಡೆದ್ರೆ ಅಮ್ಮನ ಜೊತೆ ಎಲ್ರೂ ಸಂತೋಷ ಪಡ್ತಾರಲ್ವಾ? ಮತ್ಯಾಕ ಆ ತಾಯಿ ಅಳ್ತಿರೋದು? ಪುಣ್ಯ ಕೈಗೆ ಸಿಗಬಾರ್ದು ಅಂತ ಕೆಲವು ಶಕ್ತಿಗಳು ಅಡ್ಡ ಬರ್ತಾ ಇದೆ. ಮಣಿ ಕೈ ತಪ್ಪು ಹೋದ್ರೆ ಊರೇನಾಗುತ್ತೋ ಅಂತ ಅಮ್ಮ ಗಾಬರಿ ಪಡ್ತಾ ಇದ್ದಾಳೆ. ಓ ಕಾಪಾಡೋ ತಾಯಿ ಕಣ್ಣೀರ್ ಸುರಿಸ್ತಾ ಇದ್ರೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ಅಮ್ಮ ಕಾಪಾಡ್ತಾಳೆ, ಆದ್ರೆ ಕೆಲವು ಶಕ್ತಿಗಳನ್ನ ಅಮ್ಮ ತಡೆಯೋಕ್ಕಾಗಲ್ಲ. ಓ ಓ ಆಗ ಪುಣ್ಯನ ನಾವೇ ಕಾಪಾಡ್ಕೋಬೇಕು. ನಮ್ಮ ಮಗುಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಓ ಓ ಊರಿನ ಒಳ್ಳೇದಕ್ಕೋಸ್ಕರ ನಾಗಮಣಿ ತಗೊಂಡ್ ಬರುವುದಕ್ಕೆ ಹೋರಾಡ್ತಿರೋ ಧೈರ್ಯವಂತಳು ನಮ್ ಪುಣ್ಯ. ಓಹೋ ಇದೆಲ್ಲ ಸರಿಯಾಗ್ಬೇಕು ಅಂದ್ರೆ ಹೋಮ ಮಾಡ್ಲೇಬೇಕು. ಅಖಂಡ ಜ್ಯೋತಿ ಪ್ರಜ್ವಲಿಸಬೇಕು. ಅದು ಯಾವತ್ತೂ ಆರಿ ಹೋಗ್ಬಾರ್ದು. ಅಮ್ಮನ ಕಣ್ಣೀರು ನಿಲ್ಬೇಕು. ಮಣಿ ಬಗ್ಗೆ ಗೊತ್ತಾಗತ್ತೆ ಅನ್ನೋ ಆಸೆಯಿಂದ ಪೂಜೆನೂ ಮಾಡ್ಬೇಕು ಅಂತ ಇದೆ. ಆದ್ರೆ ಈ ಕತ್ಲಲ್ಲಿ ಅಮ್ಮ ಒಬ್ಳೆ ದೇವಸ್ಥಾನಕ್ಕೆ ಹೇಗೆ ಹೋಗ್ತಾಳೋ ಅಂತ ತುಂಬಾ ಭಯ ಆಗ್ತಿದೆ. ಇಲ್ಲಿ ದೀಪ ಬೆಳಗಿಸಿ ಬೇಡ್ಕೊಳ್ಳೋದಕ್ಕಿಂತ ಈ ದೀಪದಿಂದ ಅಮ್ಮಂಗ್ ದಾರಿ ತೋರಿಸಿದ್ರೆ ಒಳ್ಳೇದು ಅಲ್ವಾ? ಆದ್ರೆ ಅಮ್ಮ ನಂಗೆ ಬರ್ಬೇಡ ಅಂದ್ಲು. ಅಷ್ಟಕ್ಕೂ ಹಿಂದೆ ಬರ್ಬೇಡ ಅಂತ ಹೇಳಿದ್ಲು, ಆದ್ರೆ ಹೋಗಾದ್ಮೇಲೆ ಬರ್ಬೇಡ ಅನ್ಲಿಲ್ವಲ್ಲ. ನಾನು ಹೋಗ್ತೀನಿ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ, ಈ ಪೂಜೆ ವ್ರತ ಅನ್ಕೊಂಡು. ಏನೇ ಮಾಡ್ತಾ ಇದೀಯಾ? ಇರು ಭಾವ. ಮಧ್ಯದಲ್ಲಿ ಪಂಚೆ ಬೇರೆ. ಏಯ್ ದೂರ ಹೋಗೆ, ನನ್ ಮುಟ್ಬೇಡ. ಈ ಪಂಚೆದೊಂದು ಗೋಳಾದ್ರೆ ಇವಳ್ದೊಂದು. ನಾನ್ ಹೆಲ್ಪ್ ಮಾಡ್ತೀನಿ ಭಾವ. ಏಯ್ ಇದಕ್ಕೂ ಮುಂಚೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ಯೆ? ಈ ಮಾತಿಗೇನ್ ಕಮ್ಮಿ ಇಲ್ಲ. ಅಷ್ಟಕ್ಕೂ ಈ ಪೂಜೆನ ನಾನೇನು ಪ್ಲಾನ್ ಮಾಡಿಲ್ಲ ಭಾವ. ಆಲ್ರೆಡಿ ಅತ್ತೆ ಪೂಜೆಗೋಸ್ಕರ ರಂಗೋಲಿ ಕೂಡ ಹಾಕ್ತಿದ್ದಾರೆ. ಯಾರಾದ್ರೂ ನೋಡಿದ್ರೆ ಮನೆಯಲ್ಲಿ ಶುದ್ರ ಪೂಜೆ ಮಾಡ್ತಾ ಇದಾರೆ ಅನ್ಕೋತಾರೆ. ಅಲ್ಲ, ಟೈಮ್ ಟು ಟೈಮ್ ಈ ತರ ಗೋಳು ಏನಕ್ಕೆ ಕೊಡ್ತೀವಿ ನನಗೆ ಅರ್ಥ ಆಗ್ತಿಲ್ಲ. ಭಾವ ಅವ್ರೆ, ನೀವು ನನ್ನನ್ ಪ್ರಶ್ನೆ ಮಾಡ್ಬೇಡಿ, ನಿಮ್ಮ ಮಾತೃಶ್ರೀ ಅವರನ್ನೇ ಕೇಳಿ. ಕೇಳ್ತೀನಿ. ಒಂದು ವೇಳೆ ಇದ್ರಲ್ಲಿ ನಿಂದು ನಿಮ್ಮಮ್ಮಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ನನಗೆ ಗೊತ್ತಾಗ್ಬೇಕಲ್ಲ. ನನ್ನನ್ ಯಾಕೆ ನಂಬಲ್ಲ ಭಾವ? ಪ್ಯಾಂಟು ಶರ್ಟ್ನ ಹಾಕೋನಿಗೆ ಈ ಪಂಚೆನ ಕಟ್ಸ್ತಾ ಇದ್ದಾರೆ ಅಂತಂದ್ರೆ
ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಭಾವ? ಬಿಡೆ ಮದ್ವೆ ಹುಡುಗನ್ ಥರಾನೇ ಕಾಣ್ತಿದ್ಯಾ. ದೃಷ್ಟಿ ಬಿಟ್ಟಿಡ್ತೀನಿ. ಹೆಚ್ಚಿ ಹೋಗೆ. ಓಂ ವೈನದೇಯಾಯ ನಮಃ 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 ಸಿದ್ದಯ್ಯ ಸ್ವಾಮಿ, ನಿನ್ ಪಾಡಿಗೆ ನೀನು ನಿನ್ ತಪಸ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ಆದ್ರೆ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ, ನನ್ನ ಗುರಿಗೆ ಅಡಚಣೆ ಮಾಡ್ತಿದ್ಯಾ. ನಿನ್ನ ಹೀಗೆ ಬಿಟ್ರೆ ನನ್ನ ನಾಶ ಮಾಡಿಬಿಡು ಅಂತ ಆ ಶಿವನ್ನೇ ವರ ಕೇಳ್ಬಿಡ್ತೀಯ. ನಿನ್ನ ಬಿಡೋದಿಲ್ಲ, ನಿನ್ನ ಬಿಡೋದಿಲ್ಲ. ಬೂದಿ ಮಾಡ್ಬಿಡ್ತೀನಿ ನಿನ್ನ. ನನ್ನನ್ನು ಸಾಯಿಸುವುದಲ್ಲ ಕಣೋ ಮೂರ್ಖ, ಮೊದಲು ನಿನ್ನಲ್ಲಿರೋ ದುಷ್ಟ ಬುದ್ಧಿಯನ್ನು ಸಾಯಿಸು. ಪ್ರಾಣ ಹೋಗೋ ಸಮಯದಲ್ಲೂ ನಿನಗೆ ಭಯ ಆಗ್ತಿಲ್ವೇನೋ? ಭಯಾನ? ಯಾರಿಗೆ? ಈ ಬೆಂಕಿ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ವೈನತೇಯ, ತಾಂತ್ರಿಕ ಮಾಂತ್ರಿಕ ಶಕ್ತಿಗಳಿಗಿಂತ ದೈವ ಶಕ್ತಿ ದೊಡ್ಡದು. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನಾಗಮಣಿ ನಿನಗೆ ಸಿಗೋದಿಲ್ಲ. ನಾಗಮಣಿ ಪಡ್ಕೋತೀನಿ ನಾನು. ಕ್ಷುದ್ರ ಶಕ್ತಿಯಿಂದ ಎಲ್ಲ ಸಾಧಿಸ್ತೀನಿ. ನಿನ್ನ ಪ್ರಯತ್ನ ನೀನು ಮಾಡು. ನಿನ್ನಲ್ಲಿರೋ ದುಷ್ಟತನವನ್ನು ಸಾಯಿಸಿ ಆ ನಾಗಮಣಿಯನ್ನು ಪಡ್ಕೊಳ್ಳುವಂತ ವ್ಯಕ್ತಿ ಬರೋದು ಈ ದಾರಿಯಲ್ಲಿ. ಅಮ್ಮ 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 ಅಂತ ಚಿಕ್ಕ ಮಗು ತರ ಕೂಗ್ತಿರೋ ಈ ಪುಣ್ಯ ನನ್ನ ಶಕ್ತಿನ ಅಂತ್ಯಗೊಳಿಸ್ತಾಳ. ಇವತ್ತೇ ಈಗ್ಲೇ ಅವಳನ್ನ ಅಂತ್ಯಗೊಳಿಸ್ತೀನಿ. ಭಕ್ತನಲ್ಲಿರುವ ಶಕ್ತಿಯನ್ನ ಖಾಲಿ ಮಾಡೋಕ್ಕಾಗಲ್ವ ಮೂರ್ಖ?
ಅನಿರುದ್, ಈ ಬಟ್ಟೆಲಂತೂ ನಿಮ್ ತಾತನ್ ತರಾನೇ ಕಾಣಿಸ್ತಾ ಇದ್ಯಾ ಕಣೋ. ನೀನ್ ಸುಮ್ನಿರಮ್ಮ. ಈ ಅರ್ಧ ರಾತ್ರಿಲಿ ಅಪ್ಪನ ಹೆಸರೆಲ್ಲ ಹೇಳ್ಕೊಂಡು ಒಳ್ಳೆ ಕತೆಗಳು. ಆದ್ರೆ ಇವತ್ತು ಪೂಜೆ ಮಾಡೋದ್ ತಪ್ಪುದಿಲ್ಲ ಕಣೋ. ಅದ್ಗೆ ಆ ಹೂವನ್ನ ಇವನಿಗೆ ಕೊಡು. ನಾವು ಪೂಜೆ ಮಾಡ್ತಿರೋದು ನಿನಗೋಸ್ಕರನೇ ಅಲ್ವಾ ಅನಿರುದ್? ನೀನ್ ಚೆನ್ನಾಗಿರ್ಬೇಕು ಅಂತ ತಾನೆ. ಅಮ್ಮಮ್ಮ ದೃಷ್ಟಿ ತೆಗ್ದ್ಮೇಲೆ ಸರಿಯಾಗಿದ್ದೀನಲ್ಲ, ಮತ್ತೆ ಈ ಪೂಜೆ ಏನಕ್ಕಮ್ಮ? ನಮ್ ಶತ್ರುಗಳಾದ ಹಾವುಗಳಿಂದ ನಿನ್ಗೆ ಯಾವ್ದೋ ದೋಷ ಇದೆಯಂತೆ ಕಣೋ. ಪ್ರತಿ ಷಷ್ಠಿಯಲ್ಲಿ ನಾವು ಈ ರೀತಿ ರಂಗೋಲಿ ಹಾಕಿ ಅದ್ರ ಸುತ್ತ ಹೂವಿಂದ ಅಲಂಕಾರ ಮಾಡಿ ದೀಪಾರಾಧನೆ ಮಾಡಿದ್ರೆ ಸರ್ವ ದೋಷನೂ ಕಳಿಯುತ್ತಂತೋ. ಕತೆ ಕೇಳ್ತಾ ಕಾಲನ ಕಳಿಬೋದು, ಆದ್ರೆ ಸುಳ್ಳು ಹೇಳ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಇವನ್ಗೆ ಯಾವ್ದ್ರಿಂದ ಜ್ಞಾನೋದಯ ಆಗತ್ತೆ ಅಂತ ಗೊತ್ತಿಲ್ಲ. ಹೇಯ್, ಮೊದ್ಲ ದೀಪನ ಬೆಳಗ್ಸೋ. ಅದನ್ ಬೆಳಗ್ಸದ್ಮೇಲಾದ್ರೂ ನೀನ್ ಜ್ಞಾನೋದಯ ಆಗತ್ತೇನೋ ನೋಡೋಣ. ಬೆಳಗ್ಸು. ಭಾವ, ಶಾಲ್ ಮರ್ತೋಗಿದ್ಯಾ? ಅಯ್ಯೋ, ಪರ್ಣಿಕಾ, ಕಣ್ಣೆಲ್ಲಿದ್ಯೆ? ನೋಡ್ಕೊಂಬರಕ್ಕಾಗಲ್ವಾ? ಭಾವ ಶಾಲ್ ಮರ್ತ್ ಹೋಗಿದ್ದಾರೆ ಅಂತ ಅವ್ರಿಗೆ ಕೊಡೋಣ ಅಂತ ಬಂದೆ. ಹರ ಹರ ಮಹಾದೇವ ಶಂಭೋ ಶಂಕರ. ಸರ್ಪದೋಷ ನಿವಾರಣೆ ಆಗತ್ತೆ ಅನ್ಕೊಂಡ್ರೆ ರಂಗೋಲಿಲ್ ಹಚ್ಚಿದ ದೀಪ ಆರು ಹೋಗಿದೆ. ಏನ್ ತೊಂದರೆ ಆಗುತ್ತೋ ಏನೋ ಅಂತ ನಮಗ್ ತುಂಬಾ ಭಯ ಆಗ್ತಿದೆ ಸ್ವಾಮಿ. ನಕ್ಷತ್ರಗಳು ಹುಟ್ಟಿ ಗುಂಪಾಗೋ ದಿನ, ಪರಿಣಾಮಗಳನ್ನು ದಾಟಿ ಫಲಿತಾಂಶ ಪಡೆಯೋ ದಿನ ಅಂದ್ರೆ ಇದೆ. ಈ ಕತ್ಲಲ್ಲಿ ಫಲಿತಾಂಶ ಏನ್ ಸ್ವಾಮಿ? ಆಕಾಶದಲ್ಲಿರೋ ನಕ್ಷತ್ರ ನೋಡಿದ್ರೆ ನಮ್ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ನೀವೇ ನಮ್ಗೊಂದ್ಸಲ ಹೇಳಿದ್ರಿ ಅಲ್ವಮ್ಮ? ಕೋಪ ಮಾಡ್ಕೊಳ್ಳದೆ ಒಂದು ನಿಮಿಷ ನಿಂತ್ಕೊಳ್ಳಿ. ಗೊತ್ತಿಲ್ಲದೆ ಭದ್ರಾವತಿ ಏನೇನೋ ಮಾತಾಡ್ತಿದ್ದಾಳೆ ಸ್ವಾಮಿ. ಮೊದಲು ನೀವು ನಮ್ಗೆ ಪರಿಹಾರ ಏನು ಅಂತ ಹೇಳಿ ಸ್ವಾಮಿ. ನೀವೊಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಬಂದು ಅದರಿಂದ ಪೂಜೆ ಮಾಡಿ, ಆ ಬಿಲ್ವ ಪತ್ರೆಯನ್ನು ಈ ದ್ವಾರಕ್ಕೆ ತೋರಣ ಕಟ್ಟಿ. ಎಲ್ಲ ಲೆಕ್ಕ ಹಾಕಿ ದಂಡ ಕಟ್ಟಿ ಅಂತ ಹೇಳ್ತೀರಾ? ಅನಿರುದ್, ಹಾಗ್ ಮಾತಾಡ್ಬಾರ್ದು ಕಣೋ. ಕ್ಷಮಾಪಣೆ ಕೇಳು. ಅವನು ಕ್ಷಮಾಪಣೆಯನ್ನು ಕೇಳದೇ ಇದ್ರೂ ಪರವಾಗಿಲ್ಲ ಅಮ್ಮ. ನೀವು ಬೇಡ್ಕೊಳ್ಳೋದಿಕ್ಕೆ ಈಗ ಸಮಯ ಇಲ್ಲ. ಕಾರ್ಯವನ್ನ ಬೇಗ ಮಾಡಿ ಮುಗಿಸಿ ಅಮ್ಮ. ಕೈ ಕೈ ಜೋಡಿಸಿದ್ರೇನೆ ಭವಿಷ್ಯದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಫಲಿತಾಂಶ ಸಿಗುತ್ತೆ ಅಂತ ಹೇಳಿದ್ರು, ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಏನಾದ್ರೂ ಒಂದು ರಹಸ್ಯ ಇದ್ದೇ ಇರುತ್ತೆ. ಇವಾಗ ಪೂಜೆ ನಿಲ್ಲಿಸ್ಬೇಕಾ ಸ್ವಾಮಿ? ಪೂರ್ಣ ಮಾಡಿ. ಒಂದು ಮುಖ್ಯವಾದ ವಿಷಯ, ಎಂಥ ಪರಿಸ್ಥಿತಿಯಲ್ಲೂ ನಿಮ್ಮ ಮಗ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು. ವಾಟ್ ನಾನ್ಸೆನ್ಸ್? ಅನಿರುದ್,